ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ನಮ್ಮ ಅಭಿಮಾನಿಗಳು ಹಾಗೂ ನನ್ನ ಹಿತೈಷಿಗಳು ಕೂಡ ಆಗಿರ್ತಕ್ಕಂತಹ ಶ್ರೀಯುತ ಲೆಂಕಪ್ಪ ವಾಲಿಕಾರ್ ಸರ್ ಅವರು CRPಗಳು ಈ ಭಾಗದ ಅಂದರೆ ಹನುಮಸಾಗರ CRPಗಳು ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕುಷ್ಟಗಿಯ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಸನ್ಮಾನ್ಯರು ಈಗಾಗಲೇ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ಈ ಒಂದು ಉಪಸ್ಥಿತಿಯನ್ನು ವಹಿಸ್ಕೊಳ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಅದೇ ರೀತಿಯಾಗಿ ಇನ್ನೋರ್ವರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಶ್ ವಿಶ್ವಕರ್ಮ ಫೌಂಡರ್ ಪ್ರೆಸಿಡೆಂಟ್ ಅವರು ಕೂಡ ಈಗಾಗಲೇ ನಮ್ಮೊಟ್ಟಿಗೆ ಇದ್ದಾರೆ. ಅವರ ಶ್ರೀಮತಿಯವರು ಕೂಡ ಇದ್ದಾರೆ. ಹಾಗಾಗಿ ಎಲ್ಲರನ್ನು ಕೂಡ ಈಗ ಈ ವೇದಿಕೆಗೆ ಆಗಮಿಸುವಂತಹ ಅಥವಾ ವೇದಿಕೆಗೆ ಬರಮಾಡಿಕೊಳ್ತಕ್ಕಂಥ ಸುಸಂದರ್ಭ ಅಂತ ಮಾತನ್ನು ಹೇಳ್ತಾ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಹಾಗಾಗಿ ಸನ್ಮಾನ್ಯ ಪುಳಕದಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ. Education is the most powerful weapon for the changing the world. Good evening, ladies and gentlemen. A warm welcome to all Vishwa Chaitanya Higher Primary School first gather grand celebration in 2025-26. It is a matter of great joy and pride to welcome you all our annual function. Annual function is a vibrant yearly celebration that showcases students' talents, academic achievements, and growth. It fosters communicated spirit by bringing together students, teachers, and parents for cultural performance, prize distributions, and speeches held at the end of or middle of academic session. The event marks a significant milestone. Thank you. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿ ಮಹೋದಯರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. President of Honorable Sir Shri Asen Saab Dotihar, Honorary President of Vishwa Chaitanya Vidya Samsthe Hanamsagar, President of Tungabhadra Nigama Munirabad, former MLA Kustigi, in the presence of Shri Gudu Saab Gachinmani, President of Vishwa Chaitanya Vidya Samsthe Hanamsagar, inauguration Honorable Shri Amin Attar, Joint Director CAO ZP Koppal, Chief Guest Honorable Shri Mallaya Komari, Special invite Srimati Umadevi Basapur, BEO Kustgi, Guest Shri Lenkappa Walikar, CRP and President of Taluk Kannada Sahitya Parishattu Kustgi, Dr. Veeresh Vishwakarma, Founder President, Srimati Vishalini Veeresh Vishwakarma, Mr. Dawal Saab Maran Basri, Mrs. Amina B. Dawal Saab Maran Basri, Mrs. Bia B. Gudu Saab Gachinmani. Welcome to all. ಈ ಕಾರ್ಯಕ್ರಮದ ಮೊದಲನೇ ಘಟ್ಟ ಪ್ರಾರ್ಥನಾ ಗೀತೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಮನೆ ಮನಗಳ ವಾತ್ಸಲ್ಯದ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದಂಥ ಧರಣಿ ಹಾಗೂ ಪೂರ್ವಿ ಸಂಗಡಿಗರು.
ಮಾತೆ ನಮ್ಮಮ್ಮ, ಓದು ಬರಹವ ನೀಡಮ್ಮ, ವಂದಿಸಿ ಬೇಡುವೆ ನಾನಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಮುದ್ದು ಮಕ್ಕಳು ನಾವಮ್ಮ, ಎತ್ತಿ ಆಡಿಸುವೆ ನೀನಮ್ಮ, ವಂದಿಸಿ ಬೇಡುವೆ ನಾನಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಬ್ರಹ್ಮನ ರಾಣಿಯು ನೀನಮ್ಮ, ವೀಣಾ ಪಾಣಿಯ ಶರಣಮ್ಮ, ವಂದಿಸಿ ಬೇಡುವೆ ನಾನಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಶಾರದ ಮಾತೆ ನಮ್ಮಮ್ಮ, ಓದು ಬರಹವ ನೀಡಮ್ಮ, ವಂದಿಸಿ ಬೇಡುವೆ ನಾನಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ, ಎಂದೆಂದಿಗೂ ಕೈ ಬಿಡಬೇಡಮ್ಮ. ಧನ್ಯವಾದಗಳು. ಮೇಡಮ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. I wish you thank everyone students that a beautiful prayer that filled us with positivity and gratitude. Once again, thank you, my dear students. It's a welcome gift to encourage others to achieve greatness. Let I invite our school headmaster, Mr. Rahman sir. Please come to stage, and it is time to welcome and introduce our guest of the program. Their presence adds a charm to this program, sir. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದರ ಜೊತೆಗೆ ಅತಿಥಿ ದೇವೋಭವ ಸರ್ವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆ ಹನಂಸಾಗರ ಬಾಲೋತ್ಸವ 2026ರ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಆತ್ಮೀಯ ಪಾಲಕರನ್ನು ಸ್ವಾಗತ ಕೋರುತ್ತಾ, ಅದರ ಜೊತೆಗೆ ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುವುದು ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸುತ್ತಾ, ಬಂಧುಗಳೇ, ಸಮಾಜ ಸೇವಕರು ಸಮಾಜ ಸೇವೆಯೇ ತಮ್ಮ ಉಸಿರನ್ನಾಗಿ ಇಸಿಕೊಂಡಿರ್ತಕ್ಕಂತಹ ಹಾಗೂ ಸಾರ್ವಜನಿಕರ ಸೇವೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತಹ ವಿಶ್ವಚೇತನ ವಿದ್ಯಾಸಂಸ್ಥೆ ಹನಂಸಾಗರ ಇದರ ಗೌರವಾಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರು, ಪ್ರಸ್ತುತ ತುಂಗಭದ್ರಾ ಕಾಡಾ ನಿಗಮದ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತರು ಹಸನ್ ಸಾಬ್ ದೋಟಿಹಾಳ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಈ ಕಾರ್ಯಕ್ರಮದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಬಯಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯರಿಗೆ ಶ್ರೀಯುತ ಸುರೇಶ್ ಸರ್ ಅವರು ವೇದಿಕೆ ಆಗಮಿಸಿ ಅವರಿಗೆ ಪುಷ್ಪವನ್ನು ನೀಡುವ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇನ್ನೋರ್ವರು ಹಿರಿಯರು ಗೌರವಾನ್ವಿತರು ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ವಿಶ್ವಚೇತನ ವಿದ್ಯಾಸಂಸ್ಥೆಯ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಗೂಡು ಸಾಬ್ ಗಚ್ಚಿನಮನಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುವುದರ ಜೊತೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಕುಮಾರ್ ಶ್ರೀನಿವಾಸ್ ಅವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸನ್ಮಾನ್ಯರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಶ್ರೀನಿವಾಸ್ ಹಾಗೂ ಗಣ್ಯಮಾನ್ಯರಿಗೆ. ಅದೇ ರೀತಿಯಾಗಿ ಆತ್ಮೀಯರೇ, ಸರ್ ಅವ್ರನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅಂತಕ್ಕಂಥದ್ದು. ಅಂದರೆ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ನಮ್ಮ ಶಾಲೆಯ ಬಾಲೋತ್ಸವ 2026ರ ಕಾರ್ಯಕ್ರಮದ ಉದ್ಘಾಟಕರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬರುವಂತೆ ಮಾಡಿ ಅವರ ಆಗಮನದಿಂದ ನಮಗೆ ಅತೀವ ಸಂತಸ ಉಂಟಾಗಿದೆ.
ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಹೆಮ್ಮೆ. ಈ ಸಂದರ್ಭದಲ್ಲಿ ನನಗೆ ಮತ್ತೊಂದು ಮಾತು ನೆನಪಾಗುತ್ತೆ. ಏನಪ್ಪ ಅಂತಂದ್ರೆ, ಹೂವು ತನ್ನ ಸುಗಂಧದಿಂದ ಪರಿಸರವನ್ನು ಹೇಗೆ ಪವಿತ್ರಗೊಳಿಸುತ್ತದೆಯೋ ಹಾಗೆಯೇ ನಿಮ್ಮ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆತ್ಮೀಯರೇ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಅವರಿಗೆ ತುಂಬ ಜ್ಞಾನವಂತರು. ಅವ್ರಿಗೆ ಜ್ಞಾನ ಅಂದರೆ ಈಗೋ ಇಲ್ಲ, ಅವರಿಗೆ ಆ ಜ್ಞಾನ ಅವರನ್ನು ಪಳಗಿಸಿಬಿಟ್ಟಿದೆ. ಅಂದರೆ ಸುಮಾರು ಅವರಿಗೆ ಈ ಸರ್ಕಾರಿ ಸೇವೆ ಅಂತ ತಗೊಳ್ಳುವಂತಂದ್ರೆ ಅವ್ರಿಗೆ ಚಾಲೆಂಜೇ ಅಲ್ಲ. ಯಾವ ಸರ್ಕಾರಿ ಸೇವೆ ಸಿಕ್ಕಿರ್ತಲ್ಲ ಅದೇ ಅದರ ಒಂದು ಉನ್ನತ, ಅದೇ ಮಹತ್ವ, ಅದೇ ಧನ್ಯ, ಸರ್ಕಾರಿ ಹುದ್ದೆನೇ ಧನ್ಯ. ಅಂತಹ ಒಂದು ಪ್ರತಿಭಾವಂತರು ಇವತ್ತು ನಿಮ್ಮ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಅಮೀನ್ ಅತ್ತಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಸೌಭಾಗ್ಯ ಎಂದು ಹೇಳ್ತಾ, ಆ ಸನ್ಮಾನ್ಯರನ್ನು ಅಮೀನ್ ಅತ್ತಾರ್ ಸರ್ ಅವರು CEO ಜಿಲ್ಲಾ ಪಂಚಾಯತ್ ಕೊಪ್ಪಳ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸುತ್ತಾ, ಕುಮಾರ್ ಮೊಹಮ್ಮದ್ ಅಶ್ಮತ್ ಅವರು ವೇದಿಕೆಗೆ ಬಂದು ಆ ಸನ್ಮಾನ್ಯರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ಯಾವ ಕನಸು ನಿದ್ದೆಯನ್ನು ಮಾಡಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಎಂದು ಅಬ್ದುಲ್ ಕಲಾಂ ಅವರ ವಾಣಿಯಂತೆ ಇನ್ನೋರ್ವರು ಗೌರವಾನ್ವಿತರು ರಂಗಭೂಮಿ ಕಲೆಯಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡಿರ್ತಕ್ಕಂಥವರು ಸನ್ಮಾನ್ಯರು. ಶ್ರೀಯುತರು ಪಟ್ಟಣದ ನಿಸರ್ಗ ವಿದ್ಯಾಲಯ ಹಾಗೂ ರಂಗ ಕಲಾವಿದರ ಸಂಘದ ಹನುಮಸಾರಿ ಅಧ್ಯಕ್ಷರು, ಶ್ರೀಯುತ ಸನ್ಮಾನ್ಯ ಮಲ್ಲಯ್ಯ ಶಿವಮೂರ್ತಯ್ಯ ಕೋಮಾರಿ ಸರ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಇವರ ಶಿಕ್ಷಣ PUC ಆಗಿದ್ದು ರಂಗಭೂಮಿ ನಟನೆ, ಸಂಗೀತ ಕಲಾವಿದರ ಕಲಾ ಪ್ರದರ್ಶನ, ಜಾನಪದ ಕಲಾ ಸಂಘಟನೆ ಅಂತಕ್ಕಂಥದ್ರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ಹಾಗೂ ರಂಗ ಕಲಾವಿದರ ಸಂಘದ ಅಧ್ಯಕ್ಷರು, ನಿಸರ್ಗ ಸಂಗೀತ ಶಾಲೆಯ ಅಧ್ಯಕ್ಷರು, ಜೊತೆಗೆ ನಾಟಕಕಾರ ಶ್ರೀ PB ದುತ್ತುರ್ಗಿ ಅವರ ಪ್ರತಿಷ್ಠಾನದ ನಿರ್ದೇಶಕರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯರು. ಅಂದರೆ ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂತಹ ಒಂದು ಪ್ರತಿಭಾನ್ವಿತರು ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಚೇತನ ಫೌಂಡೇಶನ್ ಅಂತಕ್ಕಂತಹ ಸಂಸ್ಥೆಯವರು ನೀಡಿದ ರಂಗಭೂಮಿ ಸಂಘಟನೆಗಾಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯರು. ಆ ಜೊತೆಗೆ ಇತ್ತೀಚೆಗೆ ಅಶ್ವಿನಿ ಪ್ರಕಾಶನದ ವೇದಿಕೆ ಗದಗ್ ವತಿಯಿಂದ ಇತ್ತೀಚೆಗೆ ಗುರು ಪುಟ್ಟರಾಜ್ ಕವಿ ಗವಾಯಿಗಳರ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇದೇ ಮಂಗಳವಾರ ಅವರಿಗೆ ಕೈ ಸೇರಲಿದೆ. ಹಾಗಾಗಿ ಅಂತಹ ಸನ್ಮಾನ್ಯರನ್ನು ಕೂಡ ಸ್ವಾಗತಿಸುವುದು ಹೆಮ್ಮೆ ಎಂದು ಹೇಳುತ್ತಾ, ನಮ್ಮ ಶಾಲೆಯ ಕುಮಾರ್ ಪ್ರದೀಪ್ ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಇನ್ನೋರ್ವರು ಶಿಕ್ಷಣ ಪ್ರೇಮಿಗಳು ಕನ್ನಡಕ್ಕಾಗಿ ಕಂಕಣಬದ್ಧರಾಗಿರುವ ಕನ್ನಡ ನಾಡು ನುಡಿ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸನ್ಮಾನ್ಯರು ಹನುಮಸಾಗರದ ವ್ಯಾಪ್ತಿಯ CRB ಸರ್ ಅವರು ಹಾಗೂ ಅಧ್ಯಕ್ಷರು, ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನ್ಯರ ಆಗಮನದಿಂದಾಗಿ ನಮಗೆ ತುಂಬ ಖುಷಿಯಾಗಿದೆ ಹಾಗೂ ಈ ಕಾರ್ಯಕ್ರಮ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ, ಆ ಒಂದು ಸನ್ಮಾನ್ಯರಿಗೆ ಕುಮಾರ್ ಮಧುಸೂದನ್ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಧನ್ಯವಾದಗಳು ಸರ್. ಮತ್ತೋರ್ವರು ಸಮಾಜ ಜೀವಿಗಳು ಸಾಮಾಜಿಕ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕಾರಣದಿಂದಾಗಿಯೇ ಒಂದು ಸಂಸ್ಥೆಯನ್ನು ಸಹ ನಿರ್ಮಾಣ ಮಾಡಿ ಇಂದು ನಾವು ನೀವೆಲ್ಲರೂ ನಿಮ್ಮ ಮುಂದೆ ನಿಂತ್ಕೊಳ್ಳುವ ಹಾಗೆ ಮಾಡಿರ್ತಕ್ಕಂತಹ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ವೀರೇಶ್ ವಿಶ್ವಕರ್ಮ ಸರ್ ಅವರು ಕೂಡ ಇವತ್ತು ನಿಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಆ ಮಾನ್ಯರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೂ ಕೂಡ ಕುಮಾರ್ ನೀಲಪ್ಪ ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಿದ್ದೇನೆ. ಹಾಗೂ ಅವರ ಧನ್ಯವಾದಗಳು ಸರ್. ಹಾಗೂ ಶ್ರೀಮತಿ ವಿಶಾಲಿನಿ ವೀರೇಶ್ ವಿಶ್ವಕರ್ಮ ಸನ್ಮಾನ್ಯರು ಕೂಡ ಇವತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕುಮಾರಿ ಧರಣಿ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ಅತ್ತೆಯವರಾದಂಥ ಶ್ರೀಮತಿ BIB ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು. ಹಾಗಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅವರಿಗೆ
ಕುಮಾರಿ ಪೂರ್ವಿ ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ತಂದೆಯವರಾಗಿರ್ತಕ್ಕಂತಹ ಶ್ರೀಯುತ ದಾವಲ್ ಸಾಬ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಆ ಒಂದು ಸನ್ಮಾನ್ಯರನ್ನು ಕೂಡ ಉದಯ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನ್ಯರನ್ನು ಸ್ವಾಗತಿಸಬೇಕೆಂದು ಮತ್ತೊಂದು ಸಾರಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ತಾಯಿಯವರಾಗಿರ್ತಕ್ಕಂತಹ ಆಡಳಿತ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಮತಿ ಅಮೀನಾಬಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಸ್ವಾಗತ ಕೋರುತ್ತಾ ಕುಮಾರಿ ಅನ್ವಿತಾ ಕಾಟ್ವಾ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನ್ಯರನ್ನು ಬೊಕ್ಕೆಯನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಇನ್ನೋರ್ವರು ಈ ಕಾರ್ಯಕ್ರಮದ ಉಪಸ್ಥಿತರಿರತಕ್ಕಂತಹ ನನ್ನ ಶ್ರೀಮತಿಯವರಾಗಿರ್ತಕ್ಕಂಥ ಶ್ರೀಮತಿ ಹುಸೇನ್ ಬಿ ಗಚ್ಚಿನಮನಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುವುದು ನನ್ನ ಒಂದು ಹೆಮ್ಮೆ ಅಂತ ಹೇಳ್ತಾ ಕುಮಾರಿ ಅರ್ಪಿತಾ ಅವರು ವೇದಿಕೆಗೆ ಆಗಮಿಸಿ ಅವರನ್ನು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ತಿದ್ದೇನೆ. ಅದೆಲ್ಲಕ್ಕೂ ಮಿಗಿಲಾಗಿ ಆತ್ಮೀಯರೇ, ನೀವುಗಳು, ಯಾಕಂದರೆ ಇವತ್ತು ನಿಮ್ಮ ಸಹಕಾರದಿಂದ ಇವತ್ತೇನಾದ್ರು ನಾನು ಮಾಡಿದ್ದೀನಿ ಅಂತಂದರೆ ಅದು ನಿಮ್ಮ ಸಹಕಾರ. ಆ ನಿಮ್ಮ ಸಹಕಾರವನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಅಂಥ ಒಂದು ಸಹಕಾರವನ್ನು ತಾವೆಲ್ಲರೂ ಕೂಡ ನೀಡಿದ್ದೀರಿ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಹಾಗೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ನನ್ನ ಎಲ್ಲ ಪಾಲಕ ಬಂಧುಗಳನ್ನು ಅತ್ಯಂತ ಹೃದಯ ತುಂಬಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆ ಅಭಿಮಾನಿಗಳು, ಈ ಗ್ರಾಮದ ಸರ್ವ ಗುರು ಹಿರಿಯರು, ಸಹೋದರರು, ಅಣ್ಣ ತಮ್ಮಂದಿರು ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಸ್ವಾಗತವನ್ನು ಕೋರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಸ್ವಾಗತ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ರೆಹಮಾನ್ ಸರ್ ಅವರಿಗೆ ಅಭಿನಂದನೆಗಳು. ಅಂದಿನಿಂದ ಇಲ್ಲಿಯವರೆಗೂ ನಮ್ಮ ಈ ಹಾದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಈ ವರದಿ ವಾಚನವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಹಸೀನಾ ತಹಸೀಲ್ದಾರ್ ಮೇಡಮ್ ರವರು. ಪ್ರಾಥಮಿಕ ಶಾಲೆ ಹನುಮಸಾಗರ. ಆತ್ಮೀಯ ನನ್ನ ಗೌರವಾನ್ವಿತ ಹನುಮಸಾಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನನ್ನ ಗುರು ಹಿರಿಯರೇ ಹಾಗೂ ಸಹೋದರ ಸಹೋದರಿಯರೇ, ಉತ್ತಮ ಸಂಸ್ಕಾರ ಮಗುವಿಗೆ ಉತ್ತಮ ಶಿಕ್ಷಣವನ್ನು ನೀಡಿದರೆ, ಉತ್ತಮ ಶಿಕ್ಷಣದಿಂದ ಮಗುವಿಗೆ ಒಳ್ಳೆಯ ಯೋಗ್ಯತೆ ದೊರೆಯುತ್ತದೆ. ಒಳ್ಳೆಯ ಯೋಗ್ಯತೆ ಇದ್ದರೆ ಆ ಮನುಷ್ಯನಿಗೆ ಉತ್ತಮವಾದ ಅವಕಾಶಗಳು ದೊರೆಯುತ್ತದೆ ಎಂಬ ಆಶಾಭಾವನೆಯೊಂದಿಗೆ ಸಂಸ್ಥೆಯ ಹಲವಾರು ಉನ್ನತ ಧ್ಯೇಯಗಳೊಂದಿಗೆ ಪ್ರಾರಂಭವಾಗಿದ್ದು, ಈ ಎಲ್ಲ ಗುರಿ ಮತ್ತು ಉದ್ದೇಶಗಳನ್ನು ತಲುಪುವಲ್ಲಿ ನಮ್ಮ ಶಾಲೆ ಶಿಕ್ಷಕರಿಂದ ಕಠಿಣವಾದ ಪರಿಶ್ರಮವನ್ನು ಹಾಕುತ್ತಿದ್ದಾರೆ. ಉತ್ತಮವಾದ ಶಿಕ್ಷಣವನ್ನು ನೀಡುವುದು ಹಾಗೂ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕ್ರಮವಹಿಸುವುದು ಸಂಸ್ಥೆಯ ಅತ್ಯಂತ ಪ್ರಮುಖ ಉದ್ದೇಶವಾಗಿದೆ. ಅದರ ಜೊತೆಗೆ ಸ್ವಂತ ಜಾಗ ಮತ್ತು ಸುಸಜ್ಜಿತ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯಗಳನ್ನು ಹೊಂದುವುದು ನಮ್ಮ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಎಲ್ಲ ಉದ್ದೇಶಗಳನ್ನು ಸಾಕಾರಗೊಳಿಸುವಲ್ಲಿ ಮೊಟ್ಟಮೊದಲ ಹೆಜ್ಜೆಯನ್ನು ಈ ವರ್ಷ ಇಟ್ಟಾಗಿದೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಣವು ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆಯೋ ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮಹತ್ವವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವುಗಳು ಶಾಲಾ ಹಂತದಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವರ್ಷದುದ್ದಕ್ಕೂ ಹಮ್ಮಿಕೊಂಡು ಬಂದಿದ್ದನ್ನು ತಾವು ಕಾಲಕಾಲಕ್ಕೆ ಗಮನಿಸಿದ್ದೀರಿ. ಭಕ್ತಿಗೀತೆಗಳು, ಭಾವಗೀತೆಗಳು, ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯರ ವೇಷಭೂಷಣ ಕಾರ್ಯಕ್ರಮ. ಇದರಿಂದ ಮಕ್ಕಳಲ್ಲಿ ಸಂಸ್ಕಾರ ಹಾಗೂ ಪುರಾತನ ಕಾಲದ ನಮ್ಮ ಸಂಪ್ರದಾಯಗಳನ್ನು ಮಕ್ಕಳಲ್ಲಿ ಮನದಟ್ಟು ಮಾಡಿಕೊಳ್ಳಲು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಯಾವುದೇ ವಿಷಯವನ್ನಾದರೂ ನಾವು ಮಂಡಿಸಬಲ್ಲೆವು
ಎನ್ನುವ ಆತ್ಮವಿಶ್ವಾಸ ಹೆಚ್ಚುವುದಕ್ಕಾಗಿ ಮಕ್ಕಳಿಗಾಗಿ ಆಶುಭಾಷಣ ಸ್ಪರ್ಧೆ, ವಿಜ್ಞಾನ ಮಾದರಿ ಚಿತ್ರಗಳಿಗೆ ರಂಗೋಲಿಯ ಬಣ್ಣ ಹಾಕುವುದು ಹಾಗೂ ಅನುಪಯುಕ್ತ ವಸ್ತುಗಳಿಂದ ಹೇಗೆ ಉಪಯುಕ್ತ ವಸ್ತುಗಳನ್ನು ತಯಾರಿಸಬಹುದು ಎನ್ನುವುದು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ವರ್ಷದುದ್ದಕ್ಕೂ ಹಂತ ಹಂತವಾಗಿ ಅತ್ಯಂತ ಶಿಸ್ತಿನಿಂದ ಹಮ್ಮಿಕೊಂಡು ಬಂದಿದ್ದನ್ನು ತಾವು ಗಮನಿಸಿದ್ದೀರಿ. ಇದೆಲ್ಲದರ ಜೊತೆಗೆ ಪ್ರತಿಯೊಂದು ಮಗು ಕೂಡ ಓದಲು ಬರೆಯಲು ಸಕ್ತನಾಗಿರಬೇಕು ಎಂಬ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷ ತರಗತಿಯನ್ನು ಹಮ್ಮಿಕೊಂಡಿದ್ದು ನಮ್ಮ ಕೈಯಿಂದಾದ ಸಣ್ಣ ಪ್ರಯತ್ನ. ದೇಶ ಸುತ್ತು ಕೋಶ ಓದು ಎನ್ನುವ ನಾಣ್ಣುಡಿಯಂತೆ ಮಕ್ಕಳಿಗಾಗಿ ಒಂದು ದಿನ ಶೈಕ್ಷಣಿಕ ಹೊರಸಂಚಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದು ನಮ್ಮ ಶಿಕ್ಷಕರ ಅರ್ಥಪೂರ್ಣ ಜವಾಬ್ದಾರಿಯಾಗಿದೆ. ಗೌರವಾನ್ವಿತ ಶ್ರೀಯುತ ಜಯಪ್ರಕಾಶ್ ಕಾಟ್ವಾ ಸಮಾಜ ಸೇವಕರು ಇವರ ಸಹಾಯದೊಂದಿಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಹಾಗೂ ರಾಷ್ಟ್ರೀಯ ಹಬ್ಬಗಳಾದ ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವವನ್ನು ಪಾಲಕರ ಸಹಭಾಗಿತ್ವದೊಂದಿಗೆ ಅತ್ಯಂತ ಸಂಭ್ರಮದಿಂದ ವಿಶಿಷ್ಟವಾದ ಆಚರಿಸಲಾಯಿತು. ಹಾಗೂ ನಮ್ಮ ಹೆಮ್ಮೆಯ ಪಾಲಕರುಗಳಿಗೆ ಧ್ವಜಾರೋಹಣವನ್ನು ನೆರವೇರಿಸಲು ಅವಕಾಶ ನೀಡಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ರಾಜ್ಯಾದ್ಯಂತ ನಡೆಯುವ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ, ಆದರ್ಶ ವಿದ್ಯಾಲಯಗಳಿಗೆ ಹಾಗೂ ನವೋದಯ ಮಹಾವಿದ್ಯಾಲಯಗಳಿಗೆ ನಮ್ಮ ನುರಿತ ಅನುಭವಿ ಶಿಕ್ಷಕರುಗಳಿಂದ ವಿಶೇಷ ತರಬೇತಿಯನ್ನು ನೀಡಿ ತರಬೇತಿಗೊಳಿಸುವುದು ನಮ್ಮ ಹೆಮ್ಮೆ. ಹಾಗೂ ಮಕ್ಕಳಿಗಾಗಿ ಅವರಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳಾದ ಸಂಸ್ಕಾರ, ನೃತ್ಯ, ಸಾಮಾಜಿಕ ಕಾಳಜಿ, ಪರಿಸರ ಸಂರಕ್ಷಣೆ, ಮಾನವೀಯ ಮೌಲ್ಯಗಳನ್ನು ಅನಾವರಣಗೊಳಿಸಲು ಸಾಲ ವಾರ್ಷಿಕೋತ್ಸವ ಎನ್ನುವ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ನಾವು ಮಗು ಕೇಂದ್ರಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಎನ್ನುವುದೇ ಬೇರೆ ಉದಾಹರಣೆ ಬೇಕಿಲ್ಲ. ಆತ್ಮೀಯ ಪಾಲಕ ಬಂಧುಗಳೇ, ಈ ಸಂಸ್ಥೆಯ ಗುರಿ ಉದ್ದೇಶ ಇಷ್ಟೇ ಆಗಿದೆ. ಇನ್ನೂ ಹಲವಾರು ಗುರಿ ಮತ್ತು ಉದ್ದೇಶಗಳು ಅಂದರೆ ಇದೇ ಕ್ಯಾಂಪಸ್ನಲ್ಲಿ ಮುಂದಿನ ದಿನಗಳಲ್ಲಿ ಪ್ರೌಢ ಶಿಕ್ಷಣ, ಸ್ವಂತ ಹಾಗೂ ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಒಂದೇ ಸೂರಿನಲ್ಲಿ ಹಲವಾರು ಹಂತದ ಶಿಕ್ಷಣವನ್ನು ನೀಡುವುದು, ಜೊತೆಗೆ ಗ್ರಾಮದ ಕೀರ್ತಿ ಹಾಗೂ ಗೌರವವನ್ನು ಹೆಚ್ಚಿಸುವುದೇ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಈ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಪಾಲಕರಿಗೆ ವಿವಿಧ ಆಟಗಳನ್ನು ಏರ್ಪಡಿಸಿದ್ದು, ಅದರಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಪಡೆದು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಕಾರಣಗಳಿಂದ ಸಂಸ್ಥೆಯು ಇಂದ ಕಾರ್ಯಪ್ರವೃತ್ತಿಯಾಗಿದ್ದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಸಲಹೆಯನ್ನು ನೀಡುತ್ತಾ ಮುನ್ನಡೆಸಬೇಕೆಂದು ಈ ಮೂಲಕ ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. Vishwa Chaitanya Higher Primary School is not only a place of education, but also a place where values are taught and hard work and achievements of our students and confidence is built and creativity, discipline and dedication of our students guided by headmaster Mr. Rahman sir and our teachers. Everyone in our school has an equal behind the success of our school only by working together. I thank you from the bottom of my heart. Please accept my best thanks our colleague Miss Hasina ma'am. Now we move on to the most important part of the lamp ceremony. Light is divinity of life. It shows the right direction of life. Darkness cannot be whipped out by blackness only. A bright light can accomplish it in the same way. Let us hope that the light of education whips out the darkness of injustice, aggression and division in society and lead us towards growth, liberty and equality. Now we are going to witness our traditional lamp lighting ceremony. Now I would like to invite our inauguration Sri Amina Attar sir to the stage from the lamp light ceremony. I request to everyone join this
wonderful movement. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸುವ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಶ್ರೀಯುತ ಅಮೀನ್ ಅತ್ತಾರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂಥ ಕರ್ನಾಟಕ ಸರ್ಕಾರದ ತುಂಗಭದ್ರಾ ನಿಗಮ ಮಂಡಳಿಯ ಅಧ್ಯಕ್ಷರು, ಮಾಜಿ ಶಾಸಕರು, ನಮ್ಮ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಹಸನ್ ಸಾಬ್ ದೊಡ್ಯಾಳ್ ಸಾಹೇಬ್ರೆ, ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂಥ ಗೂಡು ಸಾಬ್ ಅವರೇ, ಜೊತೆಗೆ ಮಲ್ಲಯ್ಯ ಕುಮಾರಿ ಅವರೇ, ಉಮಾದೇವಿ ಬಸಾಪುರ್ ಬಿ ಅವರು ಬಂದಿಲ್ಲ, ಜೊತೆಗೆ ನಮ್ಮ CRP ಅವರೇ, ವೀರೇಶ್ ವಿಶ್ವಕರ್ಮ ದಂಪತಿಗಳೇ, ಜೊತೆಗೆ ಈ ರೆಹಮಾನ್ ಸಾಬ್ ಅವರ ಫ್ಯಾಮಿಲಿ ಮತ್ತು ಎಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ. ಆ್ಯಕ್ಚುಲಿ ಇದು ಬಾಲೋತ್ಸವ, ಸ್ವಲ್ಪ ಲೇಟಾಗಿದೆ, ಮಕ್ಕಳಿಗೆ ಎಲ್ಲ ಡ್ಯಾನ್ಸ್ಗಳೆಲ್ಲ ಇರ್ತವೆ. ಆದರೂ ಕೂಡ ವಾಡಿಕೆಯಂತೆ ನಮ್ಮನ್ನೆಲ್ಲ ಒಂದು ಗೆಸ್ಟಾಗಿ ಕರೆದಿರೋದ್ರಿಂದ ಒಂದೆರಡು ನಿಮಿಷ ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ. ಯಾಕಂದರೆ ನೀವೆಲ್ಲ ಡ್ಯಾನ್ಸ್ ನೋಡೋಕ್ಕೆ ಕಾತುರಾಗಿರ್ತೀರಿ. ಮೊದಲನೇ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಅದ್ಭುತವಾಗಿ ಬೆಳೀತದೆ. ಹೆಸರು ಭಾಳ ಚೆನ್ನಾಗಿದೆ, ವಿಶ್ವಚೇತನ ಅನ್ನುವಂಥದ್ದು. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ತಂದೆ ತಾಯಿಗಳಲ್ಲಿ ಬಹುಶಃ ನಾವೇನಾದರೂ ಮಕ್ಕಳಿಗೆ ಕೊಡ್ತೀವಿ ಅಂತಂದರೆ ದೊಡ್ಡದಾಗಿ ಯಾವತ್ತೂ ಕೂಡ ನಾಶ ಆಗದೇ ಇರುವಂಥದ್ದು ಏನಾರ ಕೊಡ್ತೀವಿ ಅಂತಂದರೆ ಅದು ಶಿಕ್ಷಣ ಮಾತ್ರ. ಹೀಗಾಗಿ ನೀವು ಶಿಕ್ಷಣಕ್ಕೆ ಜಾಸ್ತಿ ಆದ್ಯತೆ ಕೊಡಿ. ಮತ್ತು ಇತ್ತೀಚೆಗೆ ಏನಾಗಿದೆ ಅಂತಂದರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಜಾಸ್ತಿ ಇರುತ್ತೆ, ಪುಸ್ತಕ ಕಡಿಮೆ ಇರುತ್ತೆ. ನಾವು ಹಿಂದಿನ ಜನ್ರೇಷನ್ ಎಲ್ಲ ಮೊಬೈಲ್ ಇರಲಿಲ್ಲ, ನಮ್ಮ ಹತ್ರ ಪುಸ್ತಕ ಇತ್ತು. ಪುಸ್ತಕನೇ ನಾವು ಪ್ರಪಂಚ ಅಂದ್ಕೊಂಡ್ವಿ, ನಮ್ಮ ಪ್ರಪಂಚ ಚೇಂಜ್ ಆಯಿತು. ಬಹಳಷ್ಟು ಜನರ ಪ್ರಪಂಚ ಚೇಂಜ್ ಆಗಿದೆ ಪುಸ್ತಕದಿಂದ. ಈಗ ನಾವು ಪುಸ್ತಕ ಬಿಟ್ಟಿದ್ದೀವಿ, ಮೊಬೈಲ್ನೇ ಪ್ರಪಂಚ ಅಂದ್ಕೊಂಡಿವಿ, ಅವ್ರ ಪ್ರಪಂಚನೇ ಬದಲಾಗ್ತಿದೆ. ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ಗೇಮ್ಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿದ್ದಿದ್ದಾರೆ. ದಯವಿಟ್ಟು ಸಾಧ್ಯ ಆದಷ್ಟು ಏನು ಮಾಡಿ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ಇತ್ತೀಚೆಗೆ ಒಂದು ಟ್ರೆಂಡ್ ಏನಾಗಿದೆ ಅಂತಂದರೆ, ನನ್ನ ಮಕ್ಕಳನ್ನ ಹಿಡ್ಕೊಂಡು ಹೇಳ್ತೀನಿ ನಾನು, ಮೊಬೈಲಲ್ಲಿ ಹೋಮ್ವರ್ಕ್ ನೋಡ್ತಿರ್ತಾರೆ ಅವರು. ಇನ್ ಬಿಟ್ವೀನ್ ಗ್ಯಾಪ್ ಏನು ಮಾಡ್ತಿರ್ತಾರೆ ಸರ್, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಿರ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಿರ್ತಾರೆ. ಈ ಥರ ಆಗಿ ಏನಾಗುತ್ತೆ, ಮಕ್ಕಳ ಮೊಬೈಲನ್ನು ಮನಸ್ಸನ್ನು ಡಿಸ್ಟ್ರಾಕ್ಷನ್ ಆಗ್ತಿರ್ತಾವೆ. ದಯವಿಟ್ಟು ಪಾಲಕರಾದವರು ದಯವಿಟ್ಟು ಅವ್ರನ್ನ ಗಮನಿಸಿ. ಮಕ್ಕಳು ಒಂಟಿಯಾಗಿ ಬೇರೆ ರೂಮಲ್ಲಿ ಕೂತ್ಕೊಂಡು ಮೊಬೈಲನ್ನು ನೋಡ್ತಾ ಇರುವಂಥ ಪರಿಸ್ಥಿತಿ ಇದ್ದರೆ ದಯವಿಟ್ಟು ನೀವು ಅವ್ರ ಜೊತೆ ಕೂಡಿಸ್ಕೊಂಡು ಏನು ನೋಡ್ತಿದ್ದಾರೆ ನೋಡಿ, ಅವರಿಗೆ 10 ನಿಮಿಷ ಟೈಮ್ ಕೊಡಿ, ಎಂಟರ್ಟೈನ್ಮೆಂಟ್ ಆಗಲಿ. ಎರಡನೇದು, ಎಲ್ಲರಿಗೂ ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಗುರುಗಳು ಹೇಳಿದಂಥ ಮಾತನ್ನು ನಾವು ಹೇಳ್ತಿರ್ತೀವಿ. ಏನಂತಂದರೆ, ಎಲ್ಲಾದರೂ ನೀವು ಎಡವಿ ಬಿದ್ರಿ ಅಂದ್ರೆ ಲೈಬ್ರರಿ ಬಾಗಿಲಿಗೆ ಬಿಡ್ರಿ ಅಂತ ಹೇಳ್ತಿದ್ರು ನಮ್ಮ ಸರ್. ಎಡವಿ ಬಿದ್ದರೆ ಮಾರ್ಕೆಟ್ನಾಗ ಬಿಡಬೇಡ್ರಿ, ಸಂತೆ ಬಜಾರ್ನಾಗ ಬಿಡಬೇಡ್ರಿ, ಎಲ್ಲಿ ಬಿಡಬೇಕು, ಲೈಬ್ರರಿಗೆ ಬಿಡಬೇಕು. ಲೈಬ್ರರಿಗೆ ಬೀಳೋದು ಅಂತಂದ್ರೆ ಏನು, ಅಲ್ಲಿ ಪುಸ್ತಕಗಳ ಪ್ರಪಂಚ. ಅದು ಅಲ್ಲಿ ಗಾಂಧಿ ಇದ್ದಾರೆ, ವಿವೇಕಾನಂದ ಇದ್ದಾರೆ, ಎಡಿಸನ್ ಇದ್ದಾರೆ, ಐನ್ಸ್ಟನ್ ಇದ್ದಾರೆ, ಏನು ಬೇಕಾದಿದೆ, ಜಗತ್ತಿನ ಎಲ್ಲ ನಾಲೆಜ್ ಸಿಗುವಂಥದ್ದು ಪುಸ್ತಕಗಳು. ದಟ್ ಇಸ್ ಕಾಲ್ಡ್ ಎಸ್ ದ ವಿಂಡೋ ಆಫ್ ದ ವರ್ಲ್ಡ್. ಜಗತ್ತಿನ ಜ್ಞಾನದ ಕಿಟಕಿ ಅಂತ ಕರಿತೀವಿ ನಾವು. ಹೀಗಾಗಿ
ನಿಮ್ಮ ಮಕ್ಕಳ ಜೊತೆ ಯಾರಿದಾರಿಲ್ಲ ಗೊತ್ತಿಲ್ಲ, ಒಂದು ಪುಸ್ತಕ ಮಾತ್ರ ಯಾವಾಗಲೂ ಇರಲಿ ಅವ್ರ ಹತ್ರ. ನೀವು ಎಲ್ಲಿ ಹೋದ್ರಿ, ಮಾರ್ಕೆಟ್ ಹೋಗ್ರಿ, ಎಲ್ಲೇ ಹೋಗ್ರಿ, 10 ರೂಪಾಯಿದು ಒಂದು ಸಣ್ಣ ಪುಸ್ತಕ ತಂದು ಕೊಟ್ರಿ, ಸುಮ್ಮನೆ ಟಿ ವಿ ಮುಂದಿಡ್ರಿ. ಬರ್ಬರ್ತಾ ಅವರೇ ಓಪನ್ ಮಾಡಿ ನೋಡ್ತಾರೆ, ನಮ್ಮ ತಂದೆ ಏನು ತಂದಾರೆ, ನಮ್ಮ ತಾಯಿ ಏನು ತಂದಿದ್ದಾರೆ ಅಂತೇಳಿ. ಹೀಗಾಗಿ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಯಾರಾದರೂ ಸ್ವಾಮಿ ವಿವೇಕಾನಂದರ ಜೊತೆ ಚಾ ಕುಡಿತೀರಾ? ಆಗತ್ತಾ? ಎಸ್ ಆರ್ ನೋ ಹೇಳಿ, ಪಾಲಕರೇ ಹೇಳಿ, ಎಸ್ ಆರ್ ನೋ. ಮಹಾತ್ಮ ಗಾಂಧಿ ಜೊತೆ ನಾಷ್ಟ ಮಾಡ್ತೀರಾ? ಇಲ್ಲಲ್ಲ. ಮಾಡ್ಬೋದಾ, ಮಾಡೋಕ್ಕಿಲ್ಲ? ಎಸ್ ಆರ್ ನೋ. ನೋಡಿ ಅವರೆಲ್ಲ ಎಸ್ ಅಂತಿದ್ದಾರೆ. ಆ್ಯಕ್ಚುಲಿ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು. ಯಾಕೆ ಎಸ್ ಅಂತಂದರೆ, ಈಗ ನಮ್ಮ ಹತ್ರ ಈಗ ಗಾಂಧೀಜಿಯವರಿಲ್ಲ, ವಿವೇಕಾನಂದರಿಲ್ಲ, ಸುಭಾಷ್ ಚಂದ್ರ ಬೋಸ್ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳಿಲ್ಲ. ಆದರೆ ಅವ್ರು ಬಿಟ್ಟು ಹೋದಂಥ ಆದರ್ಶಗಳು, ತತ್ವಗಳು, ಚಿಂತನೆಗಳ ಪುಸ್ತಕಗಳಿದಾವೆ. ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರುತ್ ಅನ್ನುವಂಥ ಪುಸ್ತಕನ ತೊಗೊಂಡ್ರಿ ಅಂತಂದರೆ ಗಾಂಧೀಜಿಯವರ ಬದುಕಿದೆ, ಅಲ್ಲಿ ಕೂತ್ಕೊಂಡು ಓದ್ರಿ, ಮಕ್ಕಳಿಗೆ ಹೇಳಿ, ನಾವು ಅವ್ರ ಜೊತೆನೂ ಕೂಡ ಬದುಕ್ಬೋದು. ಈಗ ಗಾಂಧೀಜಿಯವರು ಚಿಕ್ಕವರಿದ್ದಾಗ ಎಲ್ಲ ತಪ್ಪುಗಳನ್ನು ಮಾಡಿಬಿಟ್ರು. ಕಳ್ಳತನ ಮಾಡಿದ್ರು, ಸುಳ್ಳು ಹೇಳಿದ್ರು. ಯಾವಾಗ ಅವರು ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ್ರು ಅವರಿಗೆ ಅರಿವಾಯ್ತು, ಅಯ್ಯೋ ನಾನು ನಮ್ಮ ತಂದೆ ತಾಯಿಗೆ ಇಷ್ಟು ಮೋಸ ಮಾಡ್ಬಿಟ್ನ ಅಂತ ಅಳ್ಕೊಂದು ಪತ್ರ ಬರೆದ್ರು ಅವರು. ಅವತ್ತಿಂದ ಹಿಡಿದು ಸತ್ಯ, ಅಹಿಂಸೆ ಅನ್ನುವಂಥ 3 ತತ್ವಗಳನ್ನು ಇಟ್ಟುಕೊಂಡು ಅವ್ರು ಏನು ಮಾಡಿದ್ರು, ಜಗತ್ತಲ್ಲಿ ಅದ್ಭುತವಾದಂಥ ಬದಲಾವಣೆ ಮಾಡಿದರು. ಸ್ವಾಮಿ ವಿವೇಕಾನಂದರು ಹೇಳಿದರು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದರ್ ಗೋಲ್ ಈಸ್ ರೀಚ್ಡ್. ನಮ್ಮ ಗೋಲ್ ಏನಿದೆ, ಮಕ್ಕಳಿಗೆ ಒಂದು ಗುರಿನ ಬೆಳೆಸಬೇಕು. ನಾನು ಹಿಂಗಾಗಬೇಕು, ನಾನು ಟೀಚರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಪೈಲಟ್ ಆಗಬೇಕು. ಪೈಲಟ್ ಆಗ್ಬೇಕಂದ ತಕ್ಷಣ ನೆನಪು ಬರೋದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ಬಹಳ ಬಡತನದಲ್ಲಿರುವಂಥವ್ರು, ರಾಮೇಶ್ವರದ ಒಬ್ಬ ಪುಟ್ಟ ಹುಡುಗ, ಪೇಪರನ್ನು ಮಾರ್ತಿದ್ರು, ಅತ್ಯಂತ ಬಡ ಹುಡುಗ. ಪೈಲಟ್ ಆಗ್ಬೇಕಂತ ಹೇಳಿ ಸರ್ ಇಂಟರ್ವ್ಯೂಗೆ ಹೋದಾಗ 10 ಜನದಲ್ಲಿ ಅವ್ರು ಸೆಲೆಕ್ಟ್ ಆಗಲಿಲ್ಲ. ಅವ್ರನ್ನ ಹೊರಗೆ ಹಾಕಿದ್ರು, ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿ. ಆದರೆ ಹೇಗಿತ್ತು ನೋಡಿ ಪರಿಸ್ಥಿತಿ, ಮುಂದೊಂದು ದಿನ ಅವರು ರಾಷ್ಟ್ರಪತಿ ಆದರು. ಈ ಭೂನೆಲೆ, ನೌಕಾನೆಲೆ ಮತ್ತು ವಾಯುನೆಲೆ ಅವ್ರ ಕೈಯಲ್ಲಿ ಇರುತ್ತೆ, ರಾಷ್ಟ್ರಪತಿಯ ಕೈಯಲ್ಲಿ. ಕೊನೆಗೆ ಅವ್ರಿಗೆ ಏನು ಮಾಡಿದ್ರು ಅಂದ್ರೆ, ಅವರೇ ಪೈಲಟ್ ತರಬೇತಿ ಕೊಟ್ಟು ಅವರಿಗೆ ದೊಡ್ಡ ವಿಮಾನವನ್ನು ಹಾರೋಕೆ ಅವಕಾಶ ಕೊಟ್ಟರು. ಹೀಗಾಗಿ ಮಕ್ಕಳು ನಿಮ್ಮಲ್ಲಿ ಏನಾದ್ರು ದೊಡ್ಡ ಗುರಿ ಕಂಡ್ರು ಅಂತಂದ್ರೆ, ನಿನ್ನ ಕೈಲಿ ಏನಾಗುತ್ತೆ ಅಂದ್ರೆ ಸಾಯ್ ಹೊಡೆದ್ರಿ, ದಯವಿಟ್ಟು ಅನ್ಬೇಡ್ರಿ, ನಿನ್ನ ಕೈಲಿ ಆಗುತ್ತಂತ ಹೇಳ್ಬೇಕು. ಎಸ್ ಯು ಕ್ಯಾನ್. ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಜೀವನದಲ್ಲಿ ಏನಾರ ಮಾಡ್ಬೇಕಂತ ಹೇಳಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಲ್ಲ, ನಿಮ್ಗೆ ಗೊತ್ತಿರದ ಹಾಗೆ ಮನಸ್ಥಿತಿ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರ ಪಾಸಿಟಿವ್ನೆಸ್ ಬರುತ್ತೆ ಅವ್ರಿಗೆ. ಹೀಗಾಗಿ ಮಕ್ಕಳು, ತಂದೆ ತಾಯಿಗಳು 3 ಜನ ಭಾಳ ಇಂಪಾರ್ಟೆಂಟ್ ಲೈಫ್ ಒಳಗೆ. ನಾನು ಹೇಳ್ತೀನಿ, ನಮಗೆ ನನ್ನ ಮಗಳನ್ನೂ ಕೂಡ ಮಾತಾಡ್ತಾಳೆ ಆಮೇಲೆ 2 ನಿಮಿಷ, ಮತ್ತು ಅವಳದು ನಾನು ಕಾಪಿ ಮಾಡ್ದಂಗೆ ಆಗುತ್ತೆ ಅವ್ರ ಡೈಲಾಗ್. ಏನಂದರೆ, ಯಾವಾಗಲೂ ಶಿಕ್ಷಕರು, ಸರ್, ಪಾಲಕರು, ಆಮೇಲೆ ಸಿಪಾಯಿಗಳು, ರೈತರು, ಇವ್ರು ಭಾಳ ದೊಡ್ಡ ಆಧಾರ ಸ್ತಂಭ ಇವರು. ಈಗ ಜಗತ್ತಲ್ಲಿ ನೀವು 3 ಜನನೂ ತೆಗಿಯೋಕ್ಕಾಗಲ್ಲ. ಅನ್ನ ಕೊಡುವಂಥ ರೈತ, ನಮ್ಮನ್ನು ಕಾಯುವಂಥ ಸೈನಿಕ, ಜೊತೆಗೆ ನಮ್ಮ ಬಾಳನ್ನು ಬೆಳಗುವಂಥ ಶಿಕ್ಷಕರು. ಹೀಗಾಗಿ ನೀವು ಇಲ್ಲಿ ಮಕ್ಕಳನ್ನ ಹಾಕಿದಿರಿ ಅಂತಂದರೆ ಆ ಒಂದು ಭರವಸೆ ಮೇಲೆ ಹಾಕಿದಿರಿ ನೀವು ಸ್ಕೂಲ್ಗೆ. ಇಲ್ಲ ಏನೋ ಒಂದು ಚೇಂಜಸ್ ಆಗುತ್ತೆ, ನನ್ನ ಮಕ್ಕಳು ಏನೋ ಚೇಂಜ್ ಆಗ್ತಾರೆ, ರೆಹಮಾನ್ ಸರ್ ಟೀಮ್ ಚಲೋ ಮಾಡ್ತದೆ, ವಿಶ್ವಚೇತನ ಸ್ಕೂಲ್ ಚೆನ್ನಾಗಿದೆ ಅಂತ ಹಾಕಿದಿರಿ. ಹೀಗಾಗಿ ಅವ್ರದ್ದು ಎಷ್ಟು ಜವಾಬ್ದಾರಿ ಇರ್ತದೋ ತಂದೆ ತಾಯಿಗಳದ್ದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಇದು ಟ್ರಯಾಂಗುಲರ್ ಸರ್ಕಲ್ ಇದೆ, ಶಿಕ್ಷಕ, ಬಾಲಕ, ಪೋಷಕ. ಈ ಸರ್ಕಲ್ ರೌಂಡ್ ಹೊಡಿತಾ ಇರುತ್ತೆ. ಎಲ್ಲಾದರೂ ಒಂಚೂರು ಮಿಸ್ ಹೊಡಿತು ಅಂತಂದರೆ ಎಜುಕೇಷನ್ ಏನಾಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಸೊ ನಾವು ಕೂಡ ಅಷ್ಟು ಮಾಡಬೇಕು. ಈಗ ನೋಡ್ರಿ, ಹೆಣ್ಣು ಮಕ್ಕಳ ಜವಾಬ್ದಾರಿ ಎಷ್ಟಿದೆ ಅಂತಂದರೆ, ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ನೀವು, ಹಿಸ್ಟ್ರಿಯಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿಗಳೆಲ್ಲ ಆಗಿ ಬಂದಿರೋದು ಯಾರಿಂದ? ತಾಯಿ ಪ್ರೇರಣೆಯಿಂದ, ಹೆಣ್ಮಕ್ಳ ಪ್ರೇರಣೆಯಿಂದ. ಒಂದು ಸಾರಿ ಒಬ್ಬ ಹುಡುಗನ ಸ್ಕೂಲಿಗೆ ಬಿಡಕ್ಕೆ ಹೋಗಿರ್ತಾರೆ. ಆ ಹುಡುಗನ ಸ್ಕೂಲಿಗೆ ಬಿಟ್ಬಿಡ್ತಾರೆ, ಇದೇ ಥರ ಸ್ಕೂಲ್ಗೆ ಬಿಟ್ಟು ಬಂದ ತಕ್ಷಣ ಏನಾಗುತ್ತೆ ಗೊತ್ತಾ, 2 ದಿನ ಹೋಗ್ತದೆ, 3 ದಿನ ಹೋಗ್ತದೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ, ಆ ಟೀಚರು ಆ ಹುಡುಗನ ಅವ್ರ ತಾಯಿನ ಕರೆದು ಬೈತಾರೆ, ಅಲ್ಲಮ್ಮ ಎಂಥ ಹುಡುಗನ ಕಳಿಸ್ಬಿಟ್ಟು, ಬಹಳ ದಡ್ಡ ಇದ್ದಾನೆ ಹುಡುಗ, ಇವನು ಕಲಿಸೋದು ಒಂದೇ, ಈ ಕಲ್ಲು ಬಂಡಿಗೆ ಕಲಿಸೋದು ಒಂದೇ, ಕರ್ಕೊಂಡು ಹೋಗ್ಬಿಡು ಅಂಥೇಳಿ. ಅವಾಗ ತಾಯಿಗೆ ಭಾಳ ನೋವಾಗುತ್ತೆ. ನಾನು ಭಾಳ ಕನಸು ಕಂಡ್ಕೊಂಡಿರ್ತಾರೆ ತಂದೆ ತಾಯಿಗಳು, ನನ್ನ ಮಕ್ಕಳು ಶಾನೆ ಅಂದ್ರೆ ಯಾರಿಗೆ ಖುಷಿ ಆಗಲ್ರಿ? ದಡ್ಡ ಅಂದ್ರೆ ಏನಾಗುತ್ತೆ, ಬೇಜಾರಾಗ್ಬಿಡ್ತೈತಿ. ಅದಕ್ಕೆ ದಡ್ಡ ಮಕ್ಕಳನ್ನೂ ಶಾನೆ ಅನ್ಬೇಕು. ಬಟ್ ಆ ಟೀಚರ್ ಹಂಗೆ ಅನ್ಲಿಲ್ಲ ಅವರು. ಮುಂದೆ ಏನಾಗುತ್ತೆ, ಆ ತಾಯಿ ಏನೋ ಅನ್ನೋದಿಲ್ಲ. ಆದ್ರೆ ಆ ಮಗನ ಹೊರಗೆ ಕಳಿಸ್ತಾಳೆ, ಮೇಷ್ಟ್ರೇ ನನ್ನ ಮಗ ಏನು ಅಂತ ನನಗೆ ಗೊತ್ತು, ಅವನನ್ನು ಏನು ಮಾಡಬೇಕಂತ ನನಗೆ ಗೊತ್ತು, ನಾನು ನಿಮ್ಮ ಮುಂದೊಂದು ದಿನ ನಿಮ್ಗೆ ತೋರಿಸ್ತೀನಿ, ವೇಟ್ ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಎಷ್ಟೋ ವರ್ಷಗಳ ನಂತರ ಇವತ್ತು ಲೈಟ್ ಉರಿಯಾತಿತ್ತಲ್ಲ, ಲೈಟ್ ಬಲ್ಬ್, ಇದನ್ನು ಕಂಡಿಡ್ದವ ಯಾರು? ಎಡಿಸನ್. 1000ಕ್ಕಿಂತ ಹೆಚ್ಚು ಸಂಶೋಧನೆ ಮಾಡಿದಂತಹ ದಡ್ಡ ಹುಡುಗ. ತಾಯಿ ಯಾವಾಗ ಗೊತ್ತಾಗತ್ತೆ ನಮ್ಮ ತಾಯಿ ನನ್ನನ್ನು ಪ್ರೇರಣೆ ಕೊಟ್ಲು ಅಂತಂದ್ರೆ, ಕುತ್ಕೊಂಡು ಪತ್ರ ಓದ್ತಿರ್ತಾನೆ, ಅವ್ರ ತಾಯಿ ಬರೆದ ಪತ್ರ ಸಿಗುತ್ತೆ, ಟೀಚರ್ಗೆ ಬರೆದಿರ್ತಾಳೆ, ಅಮ್ಮ ಮೇಷ್ಟ್ರೇ ನನ್ನ ಮಗನ ನೀವು ದಡ್ಡ ಅಂದ್ರಿ, ನನ್ನ ಮಗನ ನನ್ನ ತಲೆ ದೊಡ್ಡದೈತೆ ಅಂದ್ರಿ, ಇವನು ಅಸಾಮಾನ್ಯ ಅದಾನ, ಇವನು ಏನು ಬರೋದಿಲ್ಲ ಅಂದ್ರಿ, ನಾನು ತೋರಿಸ್ತೀನಿ ಇವನು ಲೈಫಲ್ಲಿ ಏನು ಮಾಡ್ತಾನೆ ಅಂಥೇಳಿ. ಯಾವಾಗ ಅಂತಂದರೆ, ಇವತ್ತು ಜಗತ್ತಲ್ಲಿ ಏನಾದರೂ ಹೈಯೆಸ್ಟ್ ಸಂಶೋಧನೆಗಳು ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಥಾಮಸ್ ಅಲ್ವಾ ಎಡಿಸನ್. ಅದಕ್ಕೆ ನಿಮ್ಮ ಮಕ್ಕಳನ್ನ ದಡ್ಡ ಅನ್ಬೇಡ್ರಿ, ಏನೇನೋ ಅನ್ಬೇಡ್ರಿ, ಇವೆಲ್ಲ ಸುಳ್ಳುಗಳಿವು. ನಾವು ಬಡತನದಲ್ಲಿ ಹುಟ್ಟಿವಿ, ಸುಳ್ಳು. ನಮ್ಮಪ್ಪ ತಂದೆ ತಾಯಿ ಕಲ್ತಿಲ್ಲ, ಸುಳ್ಳು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಸುಳ್ಳು. ನನಗೆ ಗಣಿತ ಭಾಳ ಟಫ್ ಅನ್ಸುತ್ತೆ, ಸುಳ್ಳು. ನಾನು ಹಳ್ಳಿಯಿಂದ ಬಂದೀನಿ, ಸುಳ್ಳು. ಇವೇನೂ ಇಲ್ಲ.
ಯಾವುದೂ ಆಗೋದಿಲ್ಲ. ಸಾಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಪ್ರೇರಣೆ ಕೊಟ್ಟರೆ ಹೇಗಾದರೂ ಮಾಡ್ತಾರೆ. ಆಮೇಲೆ ನಮ್ಮ ಹತ್ರ 5 ಜನ ಶತ್ರುಗಳದಾರ ಅಂತ ಹೇಳಿದೆ ನಾನು. ಈಗ ನಮ್ಮ ಹತ್ರನೇ 2 ಅದಾರ, ಎಲ್ಲರ ಹತ್ರ ಅದಾರ, ಸರ್ ಹತ್ರ ಅದಾರ, ಎಲ್ಲರ ಹತ್ರ ಅದಾರ. ಏನು ಇವರೆಲ್ಲ ಶತ್ರುಗಳು ನಮಗೆ? ಯಾಕೆ ಶತ್ರುಗಳು ಅಂತಂದ್ರೆ ಆಮೇಲೆ ಕಳ್ಳರು ಕೂಡ ಇವರು. ನಿಮ್ಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮದು ಎಲ್ಲ ಟೈಮ್ ತಿಂತಾರೆ ಇವರು. ನಾವು ನೋಡ್ತಾನೆ ಸ್ಕ್ರೋಲ್ ಮಾಡ್ತಾನೆ 1 ತಾಸು 2 ತಾಸು ಕಳೆದು ಬಿಡ್ತೀವಿ. ಸಾಧ್ಯ ಆದಷ್ಟು ಏನು ಮಾಡಿ ಅಂತಂದರೆ ಒಳ್ಳೆ ಸ್ನೇಹಿತರನ್ನು ಮಾಡಿ, ಹುಡುಗರಿಗೆ ಓದುವಂಥ ಹುಡುಗರನ್ನ ಸ್ನೇಹಿತರು ಮಾಡಿರಿ. ಆಮೇಲೆ ನೀಟಾಗಿ ಬರೆಯೋದ್ರ ಕಲಿಸಿ ಮಕ್ಕಳಿಗೆ. ಫಸ್ಟ್ ಅವನಿಗೆ ಚೆನ್ನಾಗಿ ಕನ್ನಡ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೋ ಇಲ್ಲೋ, ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡ್ತಾನೆ ಅವ್ನು ಬಿಡ್ರಿ, ಆಮೇಲೆ ಅವ್ನು ನಾಲೆಜ್ ಬರಲಿ ಬಿಡಲಿ. ಬೇಸಿಕ್ ಏನಂದ್ರು ಚೆನ್ನಾಗಿ ಇಲ್ಲಿ ಸರ್ ಹಾಕಿ ಕೊಟ್ಟಿದ್ದನ್ನು ಮಾಡ್ಯಾನೋ ಇಲ್ಲ ನಿಮ್ಮ ಹುಡುಗ, ಮತ್ತು ಅವ್ರಿಗೆ ಬಂದು ಇಲ್ರಿ ನಮ್ಮ ಮಗ ಓದೋವಲ್ರಿ, ಸರಿಯಾಗಿ ಓದೋಲ್ರಿ. ಇಲ್ಲ, ನಮ್ಮದು ಕೂಡ ಈಕ್ವಲ್ ಪಾರ್ಟ್ ಇರುತ್ತೆ. ಆ್ಯಸ್ ಎ ಪೇರೆಂಟಾಗಿ ನಾನು ಹೇಳತ್ತೀನಿ, ನಮ್ಮದು ನಮ್ಮ ಮಕ್ಕಳದು ಕಂಪ್ಲೇಂಟ್ಸ್ ಬರ್ತಾವೆ. ಬಂದಾಗ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರೋದಿಲ್ಲ, ಬೇಕಂತ ಏನು ಮಾಡಿರ್ತಾರೆ ಗೊತ್ತಾ, ಇವ್ರು ಹೋಮ್ವರ್ಕ್ ಜಾಸ್ತಿ ಹಾಕಿದ್ರೆ ಸರ್ ಅಲ್ಲೇ ಟೀಚರ್ಗೆ ಹಾಕಿಬಿಟ್ಟು ಬಂದಿನಿ ಅಂತ ನಮ್ಮ ಎದುರು ಸುಳ್ಳು ಹೇಳ್ತಾನೆ, ಅಲ್ಲಿ ಹೋಗಿಂದ ಮನೆಯಾಗಿ ಬಿಟ್ಟು ಬಂದಿನಿ ಅಂತ ಸುಳ್ಳು ಹೇಳ್ತಾನೆ. ಈ ಥರ ಹುಡುಗರು ಮಾಡ್ತಿರ್ತಾವೆ, ಅದು ತಪ್ಪಲ್ಲ. ಸೊ ದಯವಿಟ್ಟು ನೀವು ನಿಗಾ ವಹಿಸಿ. ಜೊತೆಗೆ ಈಗ ಎಲ್ಲ ಮಾತಾಡ್ತಾರೆ, ನಿಮಗೆ ಕಾರ್ಯಕ್ರಮಗಳಿದಾವೆ. ಮಕ್ಕಳಿಗೆ ಕೇವಲ ಜ್ಞಾನ ಬಂದರೆ ಸಾಲದು, ಬರೀ ಜ್ಞಾನ ಬಂದರೆ ಏನೂ ಆಗೋದಿಲ್ಲ. ಸಮಾಜದಲ್ಲಿ ಬದುಕುವಂತಹ ಕಲೆ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಎಥಿಕ್ಸ್ ಇರಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಇತ್ತೀಚೆಗೆ ನಿನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾನು, ಪಾಪ ತಂದೆ ಚೆನ್ನಾಗಿ ಓದಿ ನೀಟಲ್ಲಿ ರ್ಯಾಂಕ್ ಬರೀ ಅಂದ್ರೆ ಸಾಹೇಬ್ರೆ ಅವನನ್ನು ಕೊಂದು ಏನು ಮಾಡ್ಯಾನಂತಂದ್ರೆ ತುಂಡು 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 ಮಾಡಿ ಯಾವುದೋ ಒಂದು ಡ್ರಮ್ನಾಗ ಎಸ್ದಾನ. ಏನು ಹಾರಿಬಲ್ಲು ಮಗಗೆ ಚೆನ್ನಾಗಿ ಓದಿ ನೀ ನೀಟಲ್ಲಿ ರ್ಯಾಂಕ್ ಬಾ ಅಂದಿದ್ದು ತಪ್ಪ, ಕಡಿದು ತುಂಡು 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 ಮಾಡಿದಾನೆ. ಆಯ್ತಪ್ಪ ನೀನು ಸರಿಯಾಗಿ ಮೊಬೈಲ್ ಬಿಟ್ಟು ಓದಂದಿದ್ದಕ್ಕೆ ಹೋಗಿ ಮ್ಯಾಲಿಂದ ಬಿದ್ದು ಸತ್ತಾವ ಬಡುಗ ಮನೆ, ಸುಸೈಡ್. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ? ಎಷ್ಟು ಸೆನ್ಸಿಟಿವ್ ಆಗ್ತಾ ಇದೆ. ಮಕ್ಕಳನ್ನ ಬೈಯೋಂಗೂ ಇಲ್ಲ, ಬೈದ್ರೆ ಮನ್ಸಿಗೆ ಹತ್ತತ್ತಂತೆ. ನಾವೆಲ್ಲ ಬಡಿಸ್ಕೊಂಡಿವ್ರಿ. PUCಗೆಲ್ಲ ಹಾಕಿ ಓದ್ದಾರ ನಮ್ಗೆ ಸರ್. PUCಗೆ PUCಗೆ ಹೆಣ್ಣುಡ್ರನ್ನ ಕರೆಸಿ ಪಾಠ ಬಿಡಿತಿದ್ರು. ನಾನು ಹೇಳ್ತಿರೋದು 2004, 5, 3ರಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಹೊಡೆದ್ರು ಅಂತ ಹೇಳಿ ನಾವು ಇಲ್ಲಿಗಿದ್ದೀವಿ. ಇಲ್ಲಾಂದ್ರೆ ಈಗ ಯಾರು ಮುಟ್ಟಂಗಿಲ್ಲ, ಮುಟ್ಟಿದ್ರೆ ನೋಡ್ತೀನಿ ಅಂತೇಳಿ. ಯಾವಾಗಲೂ ಈ ಥರದ ಘಟನೆಗಳಾಗ್ಲಾರ್ದಂಗೆ ದಯವಿಟ್ಟು ಗಮನಿಸಿ. ಮಕ್ಕಳ ಮನಸ್ಸಿಗೆ ಭಾಳ ನಾಜುಕಿರ್ತೈತಿ. ಇದೇನಂದ್ರೆ ಹೊಲ ಇದೆ, ನೀವೇನು ಬಿತ್ತೀರಿ ಅದ ಬರ್ತೈತಿ. ಸೊ ಹೀಗಾಗಿ ದಯವಿಟ್ಟು ಪಾಲಕರು, ಶಿಕ್ಷಕರು, ಹೊಸದಾಗಿ ಶಾಲೆ ಆಗಿದೆ, ನಾವು ಅವ್ರನ್ನ ವಿಜಯ್ ಚಂದ್ರಶೇಖರ್ ಶಾಲೆಯಿಂದನೂ ಕೂಡ ಗಮನಿಸಿದ್ದೀವಿ. ರೆಹಮಾನ್ ಸರ್ನ ಭಾಳ ಹಾರ್ಡ್ ವರ್ಕರ್, ಭಾಳ ಒಬಿಡಿಯಂಟ್. ನಿಮ್ಗೆ ಏನಾರ ಒಂದು ವಚನ ಕೊಟ್ಟರು ಖಂಡಿತವಾಗಿ ಮಾಡ್ತಾರೆ. ಅವರು ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ, ಹುಡುಗರಿಗೋಸ್ಕರ ಸ್ಟ್ರಗಲ್ ಮಾಡ್ತಾರೆ. ಸೊ ಅಂಥ ಟೀಮ್ಗೆ ಸಪೋರ್ಟ್ ಮಾಡಿ. ಎಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತಲ್ಲ, ಒಳ್ಳೆ ಮಕ್ಕಳು ಬೆಳೀತಾರೆ. ಒಳ್ಳೆ ಮಕ್ಕಳು ಬೆಳೆದ್ರೆ ಹನ್ನೊಂದು ಸಾಗರಕ್ಕೆ ಒಳ್ಳೆ ಹೆಸರು ಬರುತ್ತೆ. ನಿಮ್ಮ ಊರಿಗೆ ಒಂದು ಹೆಸರು ಬರ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಜೊತೆಗೆ ನಾವು ಕೂಡ ಅವಾಗ ಬರ್ತಿರ್ತೀವಿ, ಗೈಡ್ ಮಾಡ್ತಿರ್ತೀವಿ. ಒಳ್ಳೇದಾಗಲಿ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜೊತೆಗೆ ಇವತ್ತಿಗೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಿ, ಜಗತ್ತಲ್ಲಿ ಏನಾದರೂ ಪಾಲು ಕೇಳದೇ ಇರುವಂಥ ಒಂದೇ ಒಂದು ಆಸ್ತಿ ಇತ್ತು ಅಂದರೆ ಅದು ಎಜುಕೇಷನ್ ಮಾತ್ರ. ನನ್ನ ಹತ್ರ ಒಂದು ಪ್ಲಾಟ್ ಇತ್ತಂದ್ರೆ ನಮ್ಮ ತಮ್ಮ ಕೊಡೋ ಅನ್ಬೋದು, ಇಲ್ಲಪ್ಪ ನಮ್ಮ ಅಪ್ಪ ಅಮ್ಮ ಮಾಡೋರೆ ಕೊಡೋ ಅರ್ಧ ಅಂತಾನೆ. ಈಗ ನನ್ನ ಹತ್ರ B.Ed ಒಂದು ಡಿಗ್ರಿ ಇತ್ತಂದ್ರೆ ಅದ ಕೊಡೋ ಅಂತಾನೆ? ಸಾಧ್ಯನೇ ಇಲ್ಲ. ದಯವಿಟ್ಟು ಎಜುಕೇಷನ್ ಅನ್ನುವಂಥದ್ದನ್ನ ಆಸ್ತಿ ಮಾಡಿರಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಈ ಸ್ಕೂಲಿಗೆ ಒಳ್ಳೇದಾಗಲಿ ಅಂತ ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. Sir, for your thoughtfulness. Thank you, sir, for your inspiring and encouraging words. We are grateful for your presence and guidance, sir. Now, we move on to the most awaited part of the day, the prize distribution. These awards are a token of appreciation from the outstanding performance and efforts of our students in academic, sport, cultural activities and other competition throughout the year. Let I invite Kalama Miss, please come on the stage, announce the student prize. ಪಠ್ಯೇತರ ಚಟುವಟಿಕೆಗಳು, ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಗೆ ಹಾಗೂ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಸಮಯ ನಿರ್ವಹಣೆಯಂತಹ ಕೌಶಲ್ಯಗಳನ್ನು ಬೆಳೆಸಲು ಅತ್ಯಗತ್ಯವಾಗಿದೆ. ಇವು ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಲ್ಲದೆ ಒತ್ತಡವನ್ನು ಕಡಿಮೆ ಮಾಡಿ ಸೃಜನಶೀಲತೆ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ಯುವಕರ ಕಣ್ಮಣಿ, ದೇಶ ಕಂಡ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಪಾಲಕರ ಸಹಕಾರದೊಂದಿಗೆ ಆಚರಿಸಲಾಯಿತು.
ಇದರಲ್ಲಿ ನಾವು ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ ವೇಷಭೂಷಣ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ LKG ಹಾಗೂ UKG ವಿದ್ಯಾರ್ಥಿಗಳಾದ ಕುಮಾರಿ ನೂಹಾ ಐರಿನ್ ಹಾಗೂ ಸಾಕಿಬ್ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಕುಮಾರ ಮಹಾಂತಯ್ಯ ಹಾಗೂ ಕುಮಾರ್ ರಾಕೇಶ್ ಇವರುಗಳು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಕುಮಾರಿ ಚಾರ್ವಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಈ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ಮಹನೀಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಥಮ ಸ್ಥಾನ ನೂಹಾ ಐರಿನ್ ಸಾಕಿಬ್, ದ್ವಿತೀಯ ಸ್ಥಾನ ಮಹಾಂತಯ್ಯ ರಾಕೇಶ್, ತೃತೀಯ ಸ್ಥಾನ ಕುಮಾರಿ ಚಾರ್ವಿ. ಈ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಮಹನೀಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಅದೇ ರೀತಿಯಾಗಿ ಕಲೆಕ್ಟ್ ದ ಕಪ್ ಆಫ್ ಗೇಮ್ ಎನ್ನುವ ಸ್ಪರ್ಧೆಯನ್ನು ಮುದ್ದು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿತ್ತು. ಇದರಲ್ಲಿ ಕುಮಾರ ವಿನಾಯಕ್ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನವನ್ನು ಕುಮಾರ ಸುಫಿಯಾನ್ ಹಾಗೂ ಮಹಾಂತಯ್ಯ ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕುಮಾರಿ ಸುಪ್ರಿಯಾ ಹಾಗೂ ಮುಸ್ಕಾನ್ ಇವರು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ವಿನಾಯಕ್, ದ್ವಿತೀಯ ಸ್ಥಾನ ಸುಫಿಯಾನ್ ಹಾಗೂ ಮಹಾಂತಯ್ಯ, ತೃತೀಯ ಸ್ಥಾನ ಸುಪ್ರಿಯಾ ಮುಸ್ಕಾನ್. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ ಈ ಮುದ್ದು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಹಾಗೆ 1ರಿಂದ 6ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಹಾಗೂ ಗಣಿತ ಮಾದರಿ ಚಿತ್ರಗಳಿಗೆ ರಂಗೋಲಿಯ ಸ್ಪರ್ಧೆ. ಇದರಲ್ಲಿ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನ ಪ್ರಿಯಾ, ದ್ವಿತೀಯ ಸ್ಥಾನ ಗೌತಮ್ ಮಾಹೇರ, ತೃತೀಯ ಸ್ಥಾನ ರಿನಾಜ್. ಪ್ರಥಮ ಸ್ಥಾನ ಪ್ರಿಯಾ, ದ್ವಿತೀಯ ಸ್ಥಾನ ಗೌತಮ್ ಮಾಹೇರ, ತೃತೀಯ ಸ್ಥಾನ ರಿನಾಜ್. ಈ ಮುದ್ದು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇದೇ ಸ್ಪರ್ಧೆಯಲ್ಲಿ 2ನೇ ವಿಭಾಗದಿಂದ ಅಂದರೆ 4th, 5th, 6th ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ಕುಮಾರ ಶ್ರೀನಿವಾಸ್ ಹಾಗೂ ತರುಣ್ 5ನೇ ತರಗತಿ ಈ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಹೇಳಲು ತುಂಬ ಸಂತೋಷವೆನಿಸುತ್ತದೆ. ಹಾಗೂ ದ್ವಿತೀಯ ಸ್ಥಾನ ಕುಮಾರ್ ಮೊಹಮ್ಮದ್ ಅಸ್ಮತ್, ಅದೇ ರೀತಿಯಾಗಿ ಕುಮಾರಿ ಪೂರ್ವಿ ಹಾಗೂ ಧರಣಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಪ್ರಥಮ ಸ್ಥಾನ ಶ್ರೀನಿವಾಸ್ ತರುಣ್, ದ್ವಿತೀಯ ಸ್ಥಾನ ಅಸ್ಮತ್, ತೃತೀಯ ಸ್ಥಾನ ಪೂರ್ವಿ ಧರಣಿ.
ಬೆಸ್ಟ್ ಔಟ್ ಆಫ್ ವೇಸ್ಟ್ ಥಿಂಗ್ಸ್ ಎನ್ನುವ ಮತ್ತೊಂದು ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿತ್ತು. ಅನುಪಯುಕ್ತ ವಸ್ತುಗಳಿಂದ ಹೇಗೆ ನಾವು ಮಾದರಿ ವಸ್ತುಗಳನ್ನು ತಯಾರಿಸಬಹುದು ಎನ್ನುವುದನ್ನು ನಮಗೆ ಮನಮುಟ್ಟುವಂತೆ ವಿವರಿಸಿರುವ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಕುಮಾರಿ ಅನ್ವಿತಾ ಕಾಟ್ವಾ, ಅನ್ವಿತಾ ಸೂಡಿ ಪ್ರಥಮ ಸ್ಥಾನ. ಇದೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಕುಮಾರ್ ಗೌತಮ್ ಹಾಗೂ ನಮೀರಾ, ಕುಮಾರ್ ಗೋಕುಲ್, ಅನ್ವಿತಾ ದಾನಿ ಇವರುಗಳು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಅನ್ವಿತಾ ಕಾಟ್ವಾ, ಅನ್ವಿತಾ ಸೂಡಿ. ದ್ವಿತೀಯ ಸ್ಥಾನ ಕುಮಾರ್ ಗೌತಮ್, ನಮೀರ್. ತೃತೀಯ ಸ್ಥಾನ ಗೋಕುಲ್, ಅನ್ವಿತಾ ದಾನಿ. ಇದೇ ಸ್ಪರ್ಧೆಯಲ್ಲಿ ಎರಡನೇ ವಿಭಾಗ ಅಂದರೆ 4 ಮತ್ತು 6ನೇ ತರಗತಿ ಕುಮಾರ ಶರತ್ ಹಾಗೂ ರಿತ್ವಿಕ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಎರಡನೇ ಸ್ಥಾನವನ್ನು ಪಡೆದಿರುವ ಕುಮಾರಿ ಧರಣಿ ಹಾಗೂ ಅರ್ಪಿತಾ, ರುಹಾನ್, ನೀಲಪ್ಪ, ಆಫೀಸ್ ಇವರು ಸಹ ಈ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಶರತ್, ರಿತ್ವಿಕ್. ದ್ವಿತೀಯ ಸ್ಥಾನ ಧರಣಿ, ಅರ್ಪಿತಾ. ತೃತೀಯ ಸ್ಥಾನ ರುಹಾನ್, ನೀಲಪ್ಪ, ಆಫೀಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಮ್ಮ ಶಾಲೆಯ ಸ್ಪರ್ಧೆಗಳಲ್ಲಿ ಮತ್ತೊಂದು ಪ್ರಮುಖ ಕಾರ್ಯಕ್ರಮ ರಸಪ್ರಶ್ನೆ ಸ್ಪರ್ಧೆ. ಮೊದಲನೇ ವಿಭಾಗದಿಂದ ಪ್ರಥಮ ಸ್ಥಾನವನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪೃಥ್ವಿ ತಂಡ ಕುಮಾರ ಸಾಕಿಬ್, ರುಹಾನ್, ರಾಜೇಶ್ ಹಾಗೂ ರುಷಾಲಿ. ಸಾಕಿಬ್, ರುಹಾನ್, ರಾಜೇಶ್, ರುಷಾಲಿ. ಹಾಗೆಯೇ ಎರಡನೇ ವಿಭಾಗದ ಗಂಗಾ ತಂಡ ವಿದ್ಯಾರ್ಥಿಗಳಾದ ಕುಮಾರ್ ಹಾಫೀಸ್, ಅರ್ಪಿತಾ, ಪ್ರದೀಪ್, ಪ್ರಕೃತಿ, ಅಗತ್ಯ, ನಿತೀಶ್ ಹಾಗೂ ರಿನಾಜ್. ಹಾಫೀಸ್, ಅರ್ಪಿತಾ, ಪ್ರದೀಪ್, ಪ್ರಕೃತಿ, ಅಗತ್ಯ, ನಿತೀಶ್ ಹಾಗೂ ರಿನಾಜ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಆತ್ಮೀಯ ಪಾಲಕ ಬಂಧುಗಳೇ, ಇಲ್ಲಿಯವರೆಗೂ ತಮ್ಮ ಮಕ್ಕಳ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಬಹುಮಾನ ಸ್ವೀಕರಿಸಿರುವ ಮುದ್ದು ಮಕ್ಕಳನ್ನು ನೋಡಿ ಆನಂದಿಸಿ ಹಾಗೂ ಕುಮಾರ ನಿತೀಶ್ ವೇದಿಕೆ ಮೇಲೆ ಮುಂಭಾಗದಲ್ಲಿ ಬರಬೇಕು. ಆತ್ಮೀಯ ಪಾಲಕ ಬಂಧುಗಳೇ, ಇಲ್ಲಿಯವರೆಗೂ ತಮ್ಮ ಮಕ್ಕಳ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಬಹುಮಾನ ಸ್ವೀಕರಿಸಿರುವ ಮುದ್ದು ಮಕ್ಕಳನ್ನು ನೋಡಿ ಆನಂದಿಸಿ ಹಾಗೂ ಅರಸಿದ್ದಕ್ಕಾಗಿ ಮತ್ತು ವೇದಿಕೆ ಮೇಲಿರುವ ಗಣ್ಯಮಾನ್ಯರು ಆ ಮಕ್ಕಳಿಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡುತ್ತಿದ್ದೇನೆ. ಧನ್ಯವಾದಗಳು. ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ, ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ,
ಕುಮಾರಿ ಫೈಜಾ ಅಮೀನ್ ಅತ್ತಾರ್ ಅವರು ಬಂದು ಒಂದೆರಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕಾಗಿ ವಿನಂತಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಶಿಕ್ಷಣ, ಶ್ರಮ ಮತ್ತು ಸ್ವಭಾವ ವಿದ್ಯಾರ್ಥಿಯ ಯಶಸ್ಸಿನ 3 ಸ್ತಂಭಗಳು. ಪ್ರಿಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ಇಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಫೈಜಾ ಅಮೀನ್ ಅತ್ತಾರ್ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜೀವನದಲ್ಲಿ ಯಶಸ್ಸು ಅಂದರೆ ಕೇವಲ ಅಂಕಗಳು ಅಲ್ಲ. ಯಶಸ್ಸು ಅಂದರೆ ಒಳ್ಳೆಯ ವ್ಯಕ್ತಿತ್ವ, ಪರಿಶ್ರಮ ಮತ್ತು ನೈತಿಕತೆ. ಮೊದಲನೇದಾಗಿ ಕನಸು. ದೊಡ್ಡದಾಗಿ ಯೋಚಿಸಿ. DVಜಿಯವರ ಮಂಕುತಿಮ್ಮನ ಕಗ್ಗ ಜೀವನದ ತತ್ವಗಳನ್ನು ಸಣ್ಣದಾಗಿ ಸುಗಂಧವಾಗಿ ಹೇಳಿದ್ದಾರೆ. ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ತುಡಿಯುವುದೇ ಜೀವನ. ಈ ಸಾಲು ನಮಗೆ ಏನು ಹೇಳುತ್ತೆ? ನಾನು ಈಗಿರುವ ಸ್ಥಿತಿಯಲ್ಲಿ ತೃಪ್ತಿಯಾಗದೆ ಇನ್ನಷ್ಟು ಉತ್ತಮವಾಗಲು ಹೋರಾಡಬೇಕು. ಇಂದು ನೀವು ಗ್ರಾಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಆಗಿರ್ಬೋದು, ಆದರೆ ನಾಳೆ ನೀವು ಒಬ್ಬ ವಿದ್ಯಾರ್ಥಿ, IAS ಆಫೀಸರ್, ಸೈಂಟಿಸ್ಟ್ ಆಗ್ಬೋದು. ಕನಸು ಕಾಣುವುದು ತಪ್ಪಲ್ಲ, ಆದರೆ ದೊಡ್ಡ ಕನಸು ಕಾಣುವುದು ಧೈರ್ಯ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಮನೆಯಲ್ಲಿ ತುಂಬಾ ಬಡತನ, ವಿದ್ಯುತ್ ಇರೋದಿಲ್ಲ, ಪುಸ್ತಕ ಖರೀದಿ ಮಾಡಲು ಹಣ ಇರೋದಿಲ್ಲ. ಅವನು ರಸ್ತೆ ದೀಪದ ತೆಳಗೆ ಕುಂತು ಓದ್ತಿರ್ತಾನೆ. ಆವಾಗೆ ಊರಿನ ಜನರು ಬಂದು, ಹೇ ಇವನೇನು ಮಾಡ್ತಾನೆ ಬಿಡು ಅಂತ ಅವನಿಗೆ ಅಸಹ್ಯ ಮಾಡಿ ನಗ್ತಾರೆ. ಹಲವಾರು ವರ್ಷಗಳ ನಂತರ ಅವನು ಅಧಿಕಾರಿಯಾಗಿ ತನ್ನ ಊರಿಗೆ ಬಂದಾಗ ಅವನನ್ನ ಹಾಸ್ಯ ಮಾಡಿದವರೇ ಅವನ ಮುಂದೆ ಗೌರವದಿಂದ ನಿಂತಾರೆ. ನಿಮ್ಗೆಲ್ಲರಿಗೂ ಶಿಕ್ಷಕರಂದ್ರೆ ಯಾರು ಅಂತ ಗೊತ್ತಾ? ಶಿಕ್ಷಕರೆಂದ್ರೆ ಮಕ್ಕಳ ಪಾಲಿನ ದೇವರು, ಬದುಕು ಬದಲಾಯಿಸುವ ನಕ್ಷತ್ರಗಳು, ದಾರಿ ತೋರುವ ದೀಪಗಳು. ಅದಕ್ಕೆ ಅಲೆಕ್ಸಾಂಡರ್ ಅವರು ಹೇಳ್ತಾರೆ, ನಾನು ಈ ಭೂಮಿಯಲ್ಲಿ ಇಬ್ಬರಿಗೆ ಮಾತ್ರ ಋಣಿಯಾಗಿರ್ತೇನೆ. ನನಗೆ ಬದುಕು ಕೊಟ್ಟಂತಹ ತಂದೆ ತಾಯಿಯವರಿಗೆ ಹಾಗೂ ಚೆನ್ನಾಗಿ ಬದುಕಲು ಕಲಿಸಿಕೊಟ್ಟಂತಹ ಗುರುಗಳಿಗೆ. ಅಂತಹ ಗುರುಗಳ ಕುರಿತು ನನ್ನ ಒಂದೆರಡು ಮಾತುಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿದ ನಮ್ಮ ಸನಾತನ ಧರ್ಮೀಯರಿಗೆ ಒಂದು ದೊಡ್ಡ ನಮಸ್ಕಾರಗಳು. ಇಂತಹ ಪವಿತ್ರ ವೃತ್ತಿಯಲ್ಲಿರುವ ಶಿಕ್ಷಕರೇ ಧನ್ಯರು. ಶಿಕ್ಷಕರು ತಮ್ಮ ಶಿಷ್ಯ ಬಳಗವನ್ನ ತಮ್ಮ ಮಕ್ಕಳಂತೆ ಪ್ರೀತಿಸಬೇಕು. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವ ತೋರಿಸಬಾರದು. ವಿದ್ಯಾರ್ಥಿಗಳೆಂದ್ರೆ ಶಿಕ್ಷಕರ ಬದುಕು, ಶಿಕ್ಷಕರ ಹೆಮ್ಮೆ. ಕೆಲವೊಂದು ಬಾರಿ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೆಯದಿದ್ದಲ್ಲಿ ಎಂದ್ರೆ ಶಿಕ್ಷಕರಾದವರು ಕೆಲವು ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಟ್ಟರೂ ಅದರ ಹಿಂದಿನ ಸದುದ್ದೇಶಗಳೇನೆಂದು ತಿಳಿಯೋಣ. ಮೊಣಕಾಲ್ ಮೇಲೆ ನಿಂತ್ಕೋ ಅಂದ್ರೆ ವಿದ್ಯೆಯನ್ನ ರೂಢಿಸ್ಕೋ ಅಂತ ಅರ್ಥ. ಬಾಯಿ ಮೇಲೆ ಬೆಲೆ ಇಟ್ಕೋ ಅಂದ್ರೆ ಸ್ವಪ್ರಶಂಸೆಯನ್ನ ಯಾವತ್ತೂ ಮಾಡ್ಬೇಡ ಅಂತ ಅರ್ಥ. ಕಿವಿ ಹಿಡಿದು ನಿಲ್ಲು ಅಂದ್ರೆ ಒಳ್ಳೆಯ ವಿಷಯಗಳನ್ನ ಯಾವತ್ತೂ ಶ್ರದ್ಧೆಯಿಂದ ಕೇಳುವಂತ ಅರ್ಥ. ಬೆಂಚ್ ಮೇಲೆ ನಿಂತ್ಕೋ ಅಂದ್ರೆ ನಿನ್ನ ಗುರಿ ನಿಶ್ಚಲವಾಗಿರ್ಲಿ ಅಂತ ಅರ್ಥ. ಕೈ ಮೇಲೆತ್ತಿ ನಿಲ್ಲು ಅಂದ್ರೆ ನಿನ್ನ ಗುರಿ ಉನ್ನತವಾಗಿರ್ಲಿ ಅಂತ ಅರ್ಥ. ಗೋಡೆಗೆ ಮುಖ ಮಾಡು ಅಂತಂದ್ರೆ ನಿನ್ನನ್ನ ನೀನು ಆತ್ಮಾವಲೋಕನ ಮಾಡಿಕೋ ಅಂತ ಅರ್ಥ. ತರಗತಿಯಿಂದ ಹೊರಗೆ ಹಾಕಿದ್ರೆ ಪರಿಸರದ ಜ್ಞಾನ ಪಡೆದುಕೋ ಅಂತ ಅರ್ಥ. ಕಪ್ಪು ಹಲ್ಲಿಗೆ ಒರೆಸು ಅಂದ್ರೆ ನಿನ್ನಲ್ಲಿರುವ ತಪ್ಪುಗಳನ್ನ ಯಾವಾಗ್ಲೂ ತಿದ್ದುಕೊಳ್ತಾ ಇರು ಅಂತ ಅರ್ಥ. ಒಂದೇ ವಿಷಯವನ್ನ ಹಲವು ಬಾರಿ ಬರೆಯಲ್ಲಿ ಹೇಳಿದ್ರೆ ಅದರ ಅರ್ಥ ನಿಮ್ಮ ಗುರಿ ಸಿಗೋವರೆಗೂ ಪ್ರಯತ್ನಿಸುತ್ತಿರು, ಸೋಲೊಪ್ಕೊಳ್ಬೇಡ ಅಂತ ಅರ್ಥ. ಎಷ್ಟು ಚೆನ್ನಾಗಿಯಲ್ಲ ಶಿಕ್ಷಕರೆಂಬ ನವರತ್ನಗಳು.
ಗೂಢಾರ್ಥವ ಜೋಡಿಸಿ ಬದುಕುತ್ತಿದ್ದುವ ಗುರುಗಳಿಗೆ ನಮೋ ನಮಃ. ಈ ವೇದಿಕೆ ಮೇಲೆ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. DVG ಅವರ ಅರ್ಥ ಹಾಗೂ ಕನಸುಗಳನ್ನು ಕಾಣುವುದಾದರೆ ಅತಿ ದೊಡ್ಡದಾಗಿ ಕಾಣಿ ಹಾಗೂ ಶಿಕ್ಷಕರ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಕುಮಾರಿ ಫೈಜಾ ಅತ್ತಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಭೆಯ ಪ್ರಗತಿ, ಗೌರವದ ಕೀರ್ತಿ, ಮಾತಿನ ಸರತಿ, ನೀವೇ ನಮ್ಮ ಮುಖ್ಯ ಅತಿಥಿ. ನಿಮ್ಮಂಥ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಮಲ್ಲಯ್ಯ ಕೋಮಾರಿ ಸರ್ ಅವರು ತಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಹಿತ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ವಿಶ್ವಚೇತನ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲೋತ್ಸವ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ತುಂಗಭದ್ರಾ ಕಾಡ ಅಧ್ಯಕ್ಷರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಹಸನ್ ಸಾಬ್ ಧೋಟ್ಯಾಳ್ ಸರ್ ಅವರೇ, ಗಚ್ಚಿನಮನಿ ಸರ್ ಅವರೇ, ಅತ್ತಾರ್ ಸರ್ ಅವರೇ, ಲಂಕೇಶ್ ವಾಲಿಕಾರ್ ಸರ್ ಅವರೇ, ಡಾಕ್ಟರ್ ವೀರೇಶ್ ವೀರೇಶ್ವರ ದಂಪತಿಗಳೇ ಮತ್ತು ರೈಮನ್ ಸಾಬ್ರವರ ಎಲ್ಲ ಕುಟುಂಬಸ್ಥರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಾಲಕ ವೃಂದದವರೇ, ಮಾಧ್ಯಮ ಮಿತ್ರದವರೇ, ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ. ಈಗೆಲ್ಲರೂ ನಿಮ್ಮ ಮಕ್ಕಳ ಬಾಲೋತ್ಸವ ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡಲು ಬಂದಿದ್ದೀರಿ. ಅತ್ತಾರ್ ಸಾವ್ರು ಭಾಳ ಚೆನ್ನಾಗಿ ಮಾತಾಡಿದರು, ಅವ್ರಕ್ಕಿಂತ ಅವ್ರ ಮಗಳು ಚೆನ್ನಾಗಿ ಮಾತಾಡಿದ್ಲು, ಮತ್ತು ವಾರ್ಷಿಕ ವರದಿಯನ್ನು ಭಾಳ ಚೆನ್ನಾಗಿ ಓದಿಲ್ಲವಿ ಮತ್ತು ನಿರೂಪಣೆಯನ್ನು ಚೆನ್ನಾಗಿ ಮಾಡಿದ್ರು. ಇವೆಲ್ಲವುಗಳನ್ನು ನಾವೆಲ್ಲ ಗಮನಿಸಿದಾಗ ಇಲ್ಲಿ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಸಂಸ್ಥೆ ಇದು ವಿಶ್ವಚೇತನ ಶಾಲೆ ಅಂತ ಅರ್ಥ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ, ನಾನು ಕೂಡ 40 ವರ್ಷದ ಶ್ರೀ ಅನ್ನದಾನೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ. ಅವ್ರ ಗುರಿ ಹೇಳಿದರು, ವಾರ್ಷಿಕ ವರದಿಯಲ್ಲಿ ಸಂಸ್ಕಾರವನ್ನು ಕಲಿಸ್ತಕ್ಕಂಥ, ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತೆಗಿತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಿಸುವಗೋಸ್ಕರ ಈ ಒಂದು ಬಾಲೋತ್ಸವ ಕಾರ್ಯಕ್ರಮ ಮಾಡೀವಿ ಅಂತಕ್ಕಂಥದ್ದು ಹೇಳಿದ್ರು. ಮತ್ತು ರೈಮಾನ್ ಸಾಬ್ರು ಎಷ್ಟು ನಯ ವಿನಯ, ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಂದ್ರೂ ವಿನಯ, ಹೆಸರು ಹಾಕ್ಬೇಕಂದ್ರೂ ನಯ ವಿನಯ. ಮತ್ತು ಅವ್ರ ಶಿಕ್ಷಕರು ಕೂಡ ಭಾಳ ವ್ಯವಸ್ಥಿತವಾಗಿ ಭಾಳ ಕಾರ್ಯಕ್ರಮ ಮಾಡಿದರು. ಅವರು ಏನಂತಾರೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎನ್ನುವ ಹಾಗೆ ಅತ್ತರ್ ಸಾವಿರ ಭಾಳ ವಿವರಣೆ ಕೊಟ್ಟು ಹೇಳ್ಯಾರ. ನಮಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ನಿಮ್ಮ ಮಕ್ಕಳನ್ನು ಇಂಥ ಸಂಸ್ಥೆಯಲ್ಲಿ ಕಳಿಸಿ ಉಜ್ವಲ ಮಕ್ಕಳ ಒಂದು ರೂಪುರೇಷೆಯನ್ನು ಮಾಡಿರಿ. ಇನ್ನೂ ಬೆಳೀತಕ್ಕಂಥ ಸಂಸ್ಥೆ ಇದು. ಒಂದೇ ವರ್ಷದಲ್ಲಿ ನಮ್ಮ ವೀರೇಶ್ ವಿಶ್ವಕರ್ಮ ಭಾಳ ಅಚ್ಚುಕಟ್ಟಾಗಿ ಮಾಡ್ಯಾನ ಈ ಸಂಸ್ಥೆಯನ್ನು. ಭಟ್ಕಳ ಮತ್ತು ಕಾರವಾರದಿಂದ ಶಿಕ್ಷಕರನ್ನು ಕರೆಸಿ ಮಕ್ಕಳಿಗೆ ಕೋಚಿಂಗ್ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಡಾಕ್ಟರ್ ವೀರೇಶ್ ವಿಶ್ವಕರ್ಮ. ಅಂಥ ಒಂದು ಸಂಸ್ಥೆಯನ್ನು ನಮ್ಮ ರೈಮಾನ್ ಸಾಬ್ರು ಆಧೀನದಲ್ಲಿ ನಡೀತೈತೆ. ನಮ್ಮ ವೀರೇಶ್ ವಿಶ್ವಕರ್ಮ ಮೇಲಿಂದ ಮೇಲೆ ಬರಲಿ, ಅತ್ತಾರ್ ಸಾಬ್ರು ಬರಲಿ, ನಮ್ಮ ಗೌರವ ಅಧ್ಯಕ್ಷರು ಮೇಲಿಂದ ಮೇಲೆ ಬಂದು ಈ ಸಂಸ್ಥೆಯ ಆಗುವಗಳ ಬಗ್ಗೆ ಚರ್ಚೆ ನಡೆಸಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಉಜ್ವಲವಾಗಿ ಬೆಳೆಯಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.